ನಾಡ್ಕಲ್ ಅವರ ಪ್ರೇರಣೆಯಾಗಿ ಕೆಲಸ ಮಾಡಿದ ಮತ್ತು ಕರ್ನಾಟಕ ಸರ್ಕಾರದ ಆರ್ಥಿಕ ಮಂತ್ರಾಲಯದಲ್ಲಿ ಆಯುಕ್ತರಾಗಿ ಕೆಲಸ ಮಾಡಿದ, ಸರಕು ಮತ್ತು ಸೇವಾ ತೆರಿಗೆಯ ವಿಭಾಗದಲ್ಲಿ ಸದ್ಯ ಕಾರ್ಯನಿರ್ವಹಿಸ್ತಾ ಇರುವ, ಅದಕ್ಕಿಂತ ವಿಶೇಷ ಅಂದರೆ ಆರ್ ಎಂ ಭಟ್ರು ಮಾಡ್ತಾ ಇರುವ ಪ್ರೆಸ್ಸಿನ ಕಾರ್ಯದಲ್ಲಿ ಭಾಷೆಯನ್ನು ಓದಿ ತಿದ್ದುವ ಕೈಂಕರ್ಯದಲ್ಲಿ ತೊಡಗಿಕೊಂಡ ಸಹನ ಅಘನಾಶಿನಿ ಎಂಬ ಚಿತ್ರಕ್ಕೆ, ಸಾಕ್ಷ್ಯ ಚಿತ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 30ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಕರ್ನಾಟಕಕ್ಕೆ, ಭಾರತಕ್ಕೆ, ವಿಶೇಷವಾಗಿ ಯಲ್ಲಾಪುರಕ್ಕೆ ತಂದುಕೊಟ್ಟ ಅಕ್ಕ ಆಡುವ ಮಾತುಗಳನ್ನು ಆಲಿಸೋಣ. ಧನ್ಯವಾದ. ನಮಸ್ಕಾರ. ಈಗ ಸದ್ಯದ ಕಾರ್ಯಸ್ಥಳ ಬೆಂಗಳೂರು. ಸೊ ಯಲ್ಲಾಪುರಕ್ಕೆ ಬರೋದು ಅಂದರೆ ಮನೆಗೆ ಬರೋದು ಅಂತಾನೆ. ಸೊ ಈ ಸಲ ದೀಪಾವಳಿಗೂ ಹಾಗೆ ಬಂದಿದ್ದು. ಈ ಕಾರ್ಯಕ್ರಮ ಇದೆ ಅಂತ ಗೊತ್ತು, ಆದರೆ ಒಂಥರ ಹಿರಿಯಕ್ಕನಾಗಿ ಬಂದು ತಮ್ಮನ ಜೊತೆ ಕುಳಿತು ಹೋಗೋಣ ಅನ್ನೋ ಯೋಚನೆಯಲ್ಲಿದ್ದೆ. ಇಲ್ಲ, ಮಾತಾಡಬೇಕು ಅಂತ ಆಯೋಜಕರ ಆತ್ಮೀಯರ ಒಂದು ಪ್ರೀತಿಪೂರ್ವಕ ಆಜ್ಞೆ. ಇವತ್ತಿಲ್ಲಿದ್ದೇನೆ, ಒಂದೆರಡು ಮನದಾಳದ ಮಾತುಗಳನ್ನು ಆಡ್ತೇನೆ. ನಮ್ಮವರ ಮಧ್ಯೆನೇ, ನಮ್ಮ ನೆಲದಲ್ಲೇ ಇಷ್ಟೊಂದು ಆತ್ಮೀಯವಾದ ಕ್ಷಣ, ಸ್ಮೃತಿಯಲ್ಲಿ ಸದಾ ನೆನಪಿನಲ್ಲಿರುವಂತಹ ಒಂದು ಗಳಿಗೆಯನ್ನು, ಒಂಥರದ ಸಮಾಧಾನದ ಭಾವವನ್ನು ಈಗ ತಾನೇ ಕಳೆದಿರೋವಾಗ ಬಹುಶಃ ನನ್ನ ಬುದ್ಧಿಗಿಂತ ಇಲ್ಲಿ ಹೃದಯನೇ ಮಾತನಾಡುತ್ತೆ. ಆ್ಯಂಡ್ ನಿಮಗೆಲ್ಲ ಗೊತ್ತು, ಆ ಒಂದು ಭಾವನೆಯ ಮಾತುಗಳಿಗೆ ಶಬ್ದದ ಕೊರತೆ ಯಾವಾಗಲೂ ಕಾಡ್ತಾ ಇರುತ್ತೆ. ಇರಲಿ, ತಮ್ಮೆಲ್ಲ ಆತ್ಮೀಯರಿಗೆ ಯಲ್ಲಾಪುರಕ್ಕೆ ನಮ್ಮ ನಮನಗಳು. ಹೆಬ್ಬಾರವರು ಬಂದು ಹೋದರು. ಹಿರಿಯ ಸಂಕಲ್ಪ ಶಕ್ತಿ ಪ್ರಮೋದ್ ಹೆಗಡೆಯವರಿದ್ದಾರೆ. ದುಂಡಿಯವರ ಸದಾ ಬೆಂಬಲ, ಸುಬ್ರಹ್ಮಣ್ಯ ಭಟ್ರ ಒಂದು ಸಹಕಾರ, ಸಾತೊಡ್ಡಿ ನರಸಿಂಹಣ್ಣನ ಆ ಒಂದು ಆತ್ಮೀಯತೆ, ಅಭಿಮಾನ, ಸದಾ ಕಾರ್ಯೋನ್ಮುಖಿ ಆಗಿರುವಂಥ ಹಿಮಾವತಿಯವರು ಮಾತಾಡಿದ್ರು. ಬಹುಶಃ ಇಲ್ಲಿರೋ ಎಲ್ಲರನ್ನೂ ನಾನು ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ಬಲ್ಲೆ. ಪ್ರತಿನಿತ್ಯ ನಾನು ನಿಮ್ಮ ಜೊತೆಗೆ ಒಡನಾಟ ಮಾಡ್ತಾ ಇರಲಿಕ್ಕಿಲ್ಲ, ಮಾತನಾಡ್ತಿರ್ಲಿಕ್ಕಿಲ್ಲ, ಆದರೆ ಎಲ್ಲರೂ ಕೂಡ ಆಲ್ವೇಸ್ ಕನೆಕ್ಟೆಡ್. ಬಿಕಾಸ್ ಯಲ್ಲಾಪುರಕ್ಕೆ ನಾವು ಕನೆಕ್ಟ್ ಆಗಿದ್ದೀವಿ. ಹಿರಿಯರಿದ್ದೀರಾ, ಹಿತೈಷಿಗಳಿದ್ದೀರಾ, ಆಪ್ತರಿದ್ದೀರಾ, ವ್ಯಾಪಾರಸ್ಥ ಬಳಗ, ಯಾವತ್ತೂ ನಾನು ಚೇತನದಲ್ಲಿ ನೋಡೋ ಆ ಬಳಗ ಇಲ್ಲಿದೆ. ಸೊ ಈ ಮಧ್ಯೆ ಇವತ್ತು ಇಂಥ ಒಂದು ಗಳಿಗೆಯನ್ನು ನಮಗೆ ಕಟ್ಟಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಮನ. ನಮ್ಮ ಉತ್ತರ ಕನ್ನಡದ ಒಂದು ಹಸಿರನ್ನೇ ಉಸಿರಾಗಿ ಮಾಡಿಕೊಂಡು ಬದುಕ್ತಾ ಇರುವಂತಹ ನಮಗೆಲ್ಲ ಆ ಒಂದು ಹಸಿರ ಉಸಿರನ್ನು ಹೇಗೆ ತೋರಿಸ್ಬೇಕು, ಸುಸ್ಥಿರತೆಯನ್ನು ಹೇಗೆ ಪಡ್ಕೋಬೇಕು, ಯಾವ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕು, ಎಷ್ಟೊಂದು ವಿಷಯಗಳು ಇವತ್ತು ಬಂದು ಹೋದವು. ಅಂದರೆ ಬಹುಶಃ ನನಗೀಗ ಇದನ್ನು ಮಾತನಾಡಬೇಕು ಅಂತ ಅನಿಸೋ ಒಂದು ಕ್ಷಣ ಕೂಡ ಹಾದು ಹೋಯಿತು ಮನಸ್ಸಲ್ಲಿ. ಅಂತಹ ಗೌರವಾನ್ವಿತರಿಬ್ಬರು ನಮ್ಮೆಲ್ಲ ಮೈಂಡ್ಗಳಿಗೆ ಇನ್ನೊಮ್ಮೆ ಕಿಡಿಯನ್ನು ಹಚ್ಚಿದ್ರು. ಆಗಲೇ ಇವರು ಹೇಳಿದಾಗ ಈ ಥರದ ಚರ್ಚೆಗಳು ಮುಂದುವರಿತಾ ಹೋಗಬೇಕು, ಆಗ ಮಾತ್ರ ನಾವು ಮುಂದೊಂದು ಅದಕ್ಕೊಂದು ಮಾರ್ಗವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ. ಎಷ್ಟೊಂದು ಆಕ್ರಮಗಳಾದವು ನಿಸರ್ಗದ ಮೇಲೆ, ಆದರೆ ಅದು ಯಾಕೋ ನಮ್ಮ ಒಂದು ನಿಸರ್ಗ ಮಾತೆ ಇಲ್ಲಿವರೆಗೂ ಕೂಡ ಅದೆಷ್ಟು ಆಕ್ರಮಣಗಳಿಂದ ತಡ್ಕೊಂಡು ಬದುಕುಳಿದಿದ್ದಾಳೆ. ಬಹುಶಃ ಯಾವಾಗ ಅಗತ್ಯ ಇದೆಯೋ ಆಗ ನಮ್ಮೆಲ್ಲರನ್ನ, ಸಮಾನ ಮನಸ್ಕರನ್ನು, ಚಿಂತಕರನ್ನು, ಜಾಗೃತ ಮನಸ್ಸುಗಳನ್ನು ಒಟ್ಟಿಗೆ ಹಿಡಿದು ಮುನ್ನಡೆಸ್ತಾ ಇದ್ದಾಳೆ. ಹಾಗಾಗಿ ಈಗಲೂ ಕೂಡ ಅಂತಹ ಒಂದು ಪ್ರಸ್ತುತತೆ ಬಂದಿದೆ. ನಾವೆಲ್ಲರೂ ಕೂಡ ಸರಿಯಾದ ಸಮಯದಲ್ಲಿ ಅವಳನ್ನು ಆಲಿಸಿ ಜೊತೆಗೂಡಿ ಮುಂದೆ ಸಾಗುವಂತಹ ಒಂದು ಯುಕ್ತಿ ಮತ್ತು ಶಕ್ತಿ ನಮ್ಮೆಲ್ಲರಿಗೆ ಒದಗಿ ಬರಬೇಕು, ಅದನ್ನು ನಾವು ಪಡ್ಕೋಬೇಕು ಅನ್ನೋದು ನನ್ನ ಒಂದು ಹೆಬ್ಬಯಕೆ. ಇನ್ನು ಸುಚೇತ್ ನನ್ನ ಸಾಕಷ್ಟು ಭಾವನೆಗಳನ್ನು ಈಗಾಗಲೇ ಅವನು ಹಂಚಿಕೊಂಡಿದ್ದಾನೆ. ಯಾರಾದರೂ ನನಗೆ, ನಾನಾಗ ಈಗ ಒಂದು 8 ವರ್ಷದ ಹಿಂದೆ ಈ ಒಂದು ಪರೀಕ್ಷೆಯನ್ನು ದಾಟಿ ಹೋದಾಗ ಕೇಳ್ತಾ ಇದ್ದಾಗ, ಈ ಪರೀಕ್ಷೆ ಸಿದ್ಧತೆ ಬಗ್ಗೆ ಮಾತನಾಡೋಕ್ಕೆ ಬನ್ನಿ ಅಂತ ಹೇಳಿದಾಗ ನಾನು ಸದಾ ಹೇಳ್ತಿದ್ದೆ, ನನ್ನ ಅಪ್ಪನ್ನ ಅಮ್ಮನ್ನ, ನನ್ನ ಬಾಳ ಸಂಗಾತಿಯನ್ನು ನೀವು ಮಾತಾಡಿಸಿ, ಬಹುಶಃ ನನಗಿಂತ ಸಮರ್ಪಕವಾಗಿ ಮತ್ತು ಸರಿಯಾದ ದಟ್ ಬಿಹೈಂಡ್ ದ ಸ್ಟೋರಿ ಅಂತಾರಲ್ಲ, ಅದನ್ನು ಅವ್ರು ಹೇಳ್ತಾರೆ. ಹಿಮಾವತಿ ಅವರೀಗ ಆ ಒಂದು ಸಣ್ಣ ಒಂದು ಗ್ಲಿಮ್ಸನ್ನು ಕೊಟ್ಟರು ನಿಮಗೆ. ಯಾಕೆ ಅಂತಂದರೆ ಬಹುಶಃ
ನನ್ನ ಜೀವನದ ಮೂವರು, ಅಪ್ಪ ಆರ್ ಎಂ ಭಟ್ರು, ಅಮ್ಮ ಸಿರಿ, ಮತ್ತು ನನ್ನ ಪತಿ ಅಶ್ವಿನ್ ಮತ್ತು ಅವರ ಕುಟುಂಬ, ಮಾಮ ಇದ್ದಾರೆ ಇವತ್ತಿಲ್ಲಿ. ಅವರಲ್ಲಿ ಯಾರಾದರೂ ಒಬ್ಬರು, ಹಾಗೆ ನನ್ನ ಅಜ್ಜನ ಮನೆ ಬಳಗ, ನಮ್ಮ ಬಳಗ, ಯಾರು ಒಬ್ಬರು ಇದು ನಿನ್ನಿಂದ ಸಾಧ್ಯನಾ, ಈಗ 2 ದಶಕಗಳ ಹಿಂದಿನದು ನಾನು ಹೇಳ್ತಾ ಇರುವಂಥದ್ದು, ನಿನ್ನಿಂದ ಸಾಧ್ಯ ಇದೆಯಾ ಅಥವಾ ನಿನಗೆ ಬೇಕಿತ್ತಾ ಅಂತ ಯಾವುದೋ ಒಂದು ಗಳಿಗೆಯಲ್ಲಿ ಹೇಳಿದರೂ ಕೂಡ, ಅಥವಾ ಅವರವ್ರದೇ ಒಂದು ರಂಗದಲ್ಲಿ ಫೀಲ್ಡಲ್ಲಿ ತೊಡಗಿಸ್ಕೊಂಡು, ನಿಷ್ಠೆಯಿಂದ ತೊಡಗಿಸ್ಕೊಂಡು ನಮಗೆ ಮನೆಯಲ್ಲೇ ಮಾದರಿಯಾಗಿ ಇರದೇ ಇದ್ದರೆ, ಬಹುಶಃ ನಾನು ಮತ್ತು ಮುಂದೆ ಸುಚೇತ್ ಈ ಒಂದು ಮಾರ್ಗದಲ್ಲಿ ಹೋಗಿ ಇವತ್ತು ಒಂದು ಸ್ಯಾಟಿಸ್ಫೈಯಿಂಗ್ ರೋಲಲ್ಲಿ ಇರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಒಂದು ನಿರಂತರವಾದಂತಹ ಧನಾತ್ಮಕವಾದಂತಹ, ಹಾಗೆ ಧನದ ಮತ್ತು ಆತ್ಮದ ನೈತಿಕವಾದಂತಹ ಆ ಒಂದು ಹೋಲಿಸ್ಟಿಕ್ ಸಪೋರ್ಟ್ ಅದು ಸರಿಯಾದ ಸಮಯದಲ್ಲಿ ಸಿಕ್ತು. ನಿಮಗೆಲ್ಲ ಗೊತ್ತೇ ಇದೆ, ಅಕ್ಷರದ ಜೊತೆಗೆ ಒಂದು ಬಾಲ್ಯವನ್ನು ಕಳೆಯೋ ಅವಕಾಶ ಮತ್ತು ಪುಣ್ಯ ನನಗೆ ಮತ್ತು ಸುಚೇತ್ನಿಗೆ ಸಿಕ್ತು. ಇದನ್ನು ಬಹುಶಃ ನಾನು ಯಲ್ಲಾಪುರದ ನಿಮ್ಮ ಮುಂದೆ ಹೇಳಿದಾಗ ನಿಮಗೆ ಅದು ಅನಿಸುವಷ್ಟು ನಾವಿವತ್ತು ಕನೆಕ್ಟ್ ಆದ ಬೇರೆ ಭಾಗದ ಯಾರಿಗೂ ಸಾಧ್ಯನೇ ಇಲ್ಲ. ಆಗಲೇ ಹೇಳ್ತಿದ್ರು ಅಕ್ಷರದ ಮೊಳೆ ಇರ್ತಾ ಇತ್ತು ಅಂತ. ನನ್ನ ಬಾಲ್ಯದ ಪರಿಕರಗಳೇ ಅದು. ಮೊಳೆಯಚ್ಚು, ಬಣ್ಣದ ಇಂಕ್, ಪ್ರಿಂಟಿಂಗ್ ಇಂಕ್ಗಳು, ಆಗ ಮೌನ ಲೈಬ್ರರಿ ಇತ್ತು, ಅಲ್ಲಿಯ ಅಕ್ಷರಗಳು. ಸೊ ಅದು ನನ್ನ ಜೊತೆಗಿನ ಆಟ. ಮುಂದೆ 1990ರಲ್ಲಿ ಆಗ ಕೊರ್ಸಿಯವ್ರು ಹೇಳ್ತಾ ಇದ್ರು ಫ್ಲಾಪಿ ಡಿಸ್ಕ್ಗಳು ಅರ್ಥ ಆಗಲ್ಲ ಅಂತ. ನನಗೊಂಚೂರು ಅದರ ಅನುಭವ ಇದೆ, ಯಾಕೆಂದರೆ ಕಂಪ್ಯೂಟರ್ ಇನ್ನೂ ಬರದೇ ಇದ್ದ ಕಾಲದಲ್ಲಿ ನನ್ನ ಗೆಳೆಯರು ಅವರೇ ಆಗಿದ್ದರು. ನಮ್ಮನೆ ಕೀಬೋರ್ಡ್, ಮೌಸ್, ನಾನು CPU ಸರಿ ಮಾಡ್ಕೊಂಡು ಕೂತ್ಕೋತಾ ಇದ್ದೆ. ಸೊ ಬಹುಶಃ ಆ ಒಂದು ಸಮಯದಲ್ಲೇ ಅಪ್ಪ ಅಮ್ಮ ಅಕ್ಷರದ ಗೀಳನ್ನು, ಸಾಹಿತ್ಯ ಪರಿಷತ್, ಇವತ್ತು ಸಾಹಿತ್ಯ ಪರಿಷತ್ತು ರಂಗ ಸಮೂಹದಿಂದ ಈ ಒಂದು ಆಯೋಜನೆಯನ್ನು ಮಾಡಿದ್ದಾರೆ, ಅವರುಗಳ ಒಂದು ಜೊತೆಗೆ ಇಲ್ಲದೆ ಇದ್ದಿದ್ರೆ ನಾವು ಕೂಡ ಒಂದು ಅಷ್ಟು ಅಭಿರುಚಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಇರ್ತಿಲ್ಲ. ಖಂಡಿತವಾಗಿ ಇದೊಂದು ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ಬಹುಶಃ ಈ ಒಂದು ಓದು ಅನ್ನೋದು ನಮಗೆ ಸಹಜವಾಗಿ ಬಂದಿತ್ತೇನೋ, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಓದು, ಬೇರೆ ಬೇರೆ ಥರದ ಪರೀಕ್ಷೆಗೆ ಒಳಗು ಆಗೋದು ಅದೊಂಥರ ಹೊಸ ಜಗತ್ತೇ. ಯಾವ್ಯಾವ ಥರದ ಸವಾಲುಗಳನ್ನು, ಪರೀಕ್ಷೆನ ನಾನು ಶುರು ಮಾಡಿದಾಗಲಂತೂ ನನಗಿನ್ನೂ ನೆನಪಿದೆ, ಇಂಟರ್ನೆಟ್ ಇಲ್ಲ, ಡಿಜಿಟಲ್ ವರ್ಲ್ಡ್ ಅಲ್ಲ, ಅದು ಫಿಸಿಕಲ್ ವರ್ಲ್ಡ್. ತುಂಬ ಚೆನ್ನಾಗಿತ್ತು ಬಿಡಿ. ಆದರೆ ಇನ್ನೂ ಕೂಡ ಒಂದಷ್ಟು ನನಗೆ ಗೊತ್ತಿಲ್ಲದ ವಿಷಯಗಳನ್ನು ಬರ್ಕೊಂಡು ಪ್ರತಿದಿನ ಇಂಟರ್ನೆಟ್ ಸೆಂಟರ್ಗೆ ಹೋಗಿ ಹುಡುಕಿಕೊಂಡು ಬರೀತಿದ್ದೆ. ಅಂತಹ ಸಂದರ್ಭದಲ್ಲಿ ಸೊ ಹೇಗೆ ಈ ಪರೀಕ್ಷೆ ಹೇಗೆ ಏನು ಅನ್ನೋದರದ್ದು ಸಮರ್ಪಕವಾದ ಸ್ಟ್ರಾಟಜಿಕ್ ಆದ ಪ್ಲ್ಯಾನಿಂಗ್ ಇಲ್ಲದೆ ಇದ್ದ ಸಂದರ್ಭದಲ್ಲಿ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಮುಂದೆ ಕೇಂದ್ರ ಪರೀಕ್ಷೆಯಲ್ಲಿ ನನ್ನ ಮಿತಿ ಮುಗಿತಾ ಇತ್ತು, ಇಲ್ಲಿ ರಾಜ್ಯ ನಾಗರಿಕ ಸೇವಾ ಪರೀಕ್ಷೆ ನನ್ನ ಕೈ ಎಳೆದುಕೊಂಡು ಬಂತು. ನಾನು ಇನ್ನೇನು ನೋಡೋಣ ಹೇಗಿರುತ್ತೆ, ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಅಂತ ಜಾಯಿನ್ ಆಗಿದ್ದು. ಆಗಲೇ ನನಗೆ ಸುಚೇತನ ಮೇಲೆ ಗುಮಾನಿ ಇತ್ತು. ಅವನಿಗೆ 1-2-3 ಒಳ್ಳೆ, ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಗುಡ್ ಪ್ಯಾಕೇಜ್ ಇರೋ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಆಗಿತ್ತು. ನೇವಿಯಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇತ್ತು. ಮರ್ಚೆಂಟ್ ನೇವಿಯಿಂದ ನೀವು ಕೇಳಿರ್ತಾರೆ, ಒಳ್ಳೆ ಆಫರ್ ಬಂದಿತ್ತು. ಬಟ್ ಅವ್ನು ಸೆಟ್ಲ್ ಆಗೋ ಥರ ನಂಗೆ ಕಾಣಿಸ್ತಾ ಇರಲಿಲ್ಲ. ಸೊ ಅವನು ಒಂದು ಗುಡ್ ಡೇ ಅವ್ನು ಕೆಲಸ ಮಾಡ್ತಾ ಇದ್ದ ಕಂಪನಿಗೆ ಪೇಪರ್ ಹಾಕಿ UPSCಯ ಖರ್ಚೀಫ್ ಹಾಕ್ಕೊಂಡು ಬಂದಿದ್ದ. ಮತ್ತು ನಮ್ಮ ಇಡೀ ಕುಟುಂಬ ಆ ಒಂದು ಕತ್ತಿ ವರಸೆಗೆ ಸಿದ್ಧ ಆಯಿತು. ಆದರೆ ನನಗೆ ಆಗ ಏನೇನು ಸಿಗ್ತಿರ್ಲಿಲ್ವೋ ಅದನ್ನು ಅವನು ಗಟ್ಟಿಗೊಳಿಸ್ಕೊಂಡು, ಸ್ಮಾರ್ಟ್ ಆ್ಯಂಡ್ ಹಾರ್ಡ್ ಪ್ರಿಪ್ರೇಷನ್ ಅಂತ ಏನು ಹೇಳ್ತೀವೋ ಅದನ್ನು ಮಾಡಿಕೊಂಡು ಒಂಥರ ಕೇರ್ಫುಲ್ಲಾಗಿ, ಇನ್ನೇನು ಪರೀಕ್ಷೆ 3 ಹಂತ ನಮ್ಮಲ್ಲೆಲ್ಲರಿಗೂ ಗೊತ್ತು, ಅದರ ಒಂದು ಪ್ರಾಥಮಿಕ ಹಂತದ ಪ್ರಿಪ್ರೇಷನಲ್ಲಿದ್ದು ಇನ್ನೇನು ಒಂದು ಕೆಲ ದಿನಗಳ ಎಕ್ಸಾಮ್ ಇತ್ತು. ಆ ಸಮಯದಲ್ಲಿ ಭೌತಿಕವಾಗಿ ಅಪ್ಪನ ಕಳ್ಕೊಂಡ್ವಿ. ಆದರೆ ಆರ್ ಎಂ ಭಟ್ರಿಗೆ ಗೊತ್ತಿತ್ತು, ಯಾಕೆಂದರೆ ಅವನು ನಿರ್ಧಾರ ಮಾಡಿದ್ದ ಈ ರಂಗದಲ್ಲಿ ಅವನಿಗೊಂದು ಯಶಸ್ಸು ಸಿಗತ್ತೆ ಅಂತ. ಬಟ್ ಸುಚೇತನಿಗೆ ಕಷ್ಟ ಆಯ್ತಲ್ಲ, ಅದಾದ ಮೇಲೆ ಆ ಒಂದು ಏನು ಇರ್ರಿಪ್ಲೇಸಬಲ್ ಲಾಸ್ನ ಜೊತೆಗೇನೆ ಅಮ್ಮನ ಡಬಲ್ ಇಂಜಿನ್ ಸಪೋರ್ಟ್ ಇತ್ತು. ಎಲ್ಲವನ್ನ ಮೆಟ್ಟಿ ಕೋವಿಡ್ ಅಪ್ಪಳಿಸ್ತು. ಯಾಕೆಂದರೆ ನಾನು ಸುಚೇತ್ ನನ್ನ ತಮ್ಮ ಅನ್ನೋ ಒಂದು ದೃಷ್ಟಿಯಿಂದಲ್ಲ, ಹಿಮಾವತಿಯವ್ರಿಗೆ ಗೊತ್ತು ಈ ಒಂದು ಪ್ರಿಪ್ರೇಷನಿಗೆ ಬಂದರೆ ಯಾವ ಥರದ ಒಂದು ಮೆಂಟಲ್ ಸ್ಟೇಟಸ್ ಬೇಕು ಅಂತ. ನಮ್ಮ ಜೊತೆಗಿರೋರು ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಮೊಬೈಲ್ಗಳು, ಸೋಷಿಯಲ್ ಮೀಡಿಯಾಗಳು, ಫೇಸ್ಬುಕ್, ಒಂದಷ್ಟು ವರ್ಷಗಳ ಕಾಲ, ಯಾಕೆಂದರೆ ಪರೀಕ್ಷೆನೇ 1 ವರ್ಷಗಳ ಹದ್ದು. ಸೊ 2-3 ವರ್ಷಗಳ ಕಾಲ ಅವೆಲ್ಲ ಡಿಸ್ಟ್ರಾಕ್ಷನಿಂದ ದೂರ ಆಗಿದ್ದು ಒಂಥರದ ಆಗ ಬಳಸಿದ್ರು ತಪಸ್ಸು ಅಂತ. ನಿಜ ಅರ್ಥದಲ್ಲಿ ಅದು ತಪಸ್ಸೆ, ಅದಕ್ಕೆ ಕುಳಿತುಕೋಬೇಕು. ಸೊ ದ ವೇ ಹಿ ಹ್ಯಾಸ್ ಕಮ್ ಬ್ಯಾಕ್ ನಿಜವಾಗಲೂ ನಮ್ಮ ಹುಬ್ಬನ್ನು ಏರಿಸ್ತು. ಎಷ್ಟು ಹೇಗಿರುತ್ತೆ ಅಂತಂದರೆ ಪರೀಕ್ಷೆ ಹಂತದಲ್ಲಿ ನಾವು ಹಾಗಾಗಿ ಗೆಲುವನ್ನು ಮಾತ್ರ ಸೆಲೆಬ್ರೇಟ್ ಮಾಡೋಕ್ಕಾಗೋದೇ ಇಲ್ಲ, ಪ್ರತಿ ಹಂತನೂ ಕೂಡ ಎಂಜಾಯ್ ಮಾಡ್ತಾ ಹೋದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಮೊನ್ನೆ ಕಾಂತಾರದ ರಿಷಬ್ ಶೆಟ್ಟಿ ಹೇಳ್ತಾ ಇದ್ರು, 3 ವರ್ಷ ನನಗೆ ಏನಾಗ್ತಿದೆ ಜಗತ್ತಿನ ಹೊರಗಡೆ ಗೊತ್ತಾಗ್ತಾ ಇಲ್ಲ ಅಂತ. ಇಲ್ಲಿ ಈ ಪರೀಕ್ಷಾ ಸಿದ್ಧತೆಯಲ್ಲಿ ಹೊರಗಡೆ ಜಗತ್ತಿನ ಬಗೆಗೇನೆ ಓದಬೇಕು, ಆದರೆ ಹೊರಗಡೆ ಜಗತ್ತಲ್ಲಿರೋ ಈ ಡಿಸ್ಟ್ರಾಕ್ಷನ್ಗಳಿಂದ ದೂರ ಇರಬೇಕು.
ಸೊ ಅದು ಸುಲಭ ಸಾಧ್ಯ ಅಲ್ಲ. ಹಾಗಾಗಿ ನನ್ನ ಪ್ರಕಾರ ಈ ಪರೀಕ್ಷೆಯ ಸಿದ್ಧತೆಯೇ ಒಂದು ಇಟ್ಸ್ ಅ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೊಸೆಸ್ ಮತ್ತು ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್. ಯೋಚನೆ ಮಾಡಿ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು 30-35 ವರ್ಷಗಳ ಕಾಲ ಅಧಿಕಾರದ ಚುಕ್ಕಾಣಿಯನ್ನು ಅವ್ರ ಕೈಯಲ್ಲಿ ಕೊಡಬೇಕು ಅಂತಂದರೆ ಅದನ್ನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಎಷ್ಟು ಕಾಂಪಿಟೇಟಿವ್ ಆಗಿರುತ್ತೆ, ಎಷ್ಟು ಸವಾಲಿಂದಾಗಿರುತ್ತೆ ಅಂತ. ಅದನ್ನು ಸೇರೋದಕ್ಕೂ ಅದೇ ಥರದಲ್ಲಿರುತ್ತೆ. ಸೇರುವ ಸಂದರ್ಭದಲ್ಲಿ ನಾನಾಗ ಕಲಿತಾ ಇದ್ದಾಗ ಒಂದಷ್ಟು ಇಂಟ್ರಾಕ್ಷನ್ಸ್ ಆಗ್ತಾಯಿತ್ತು. ನಾನು ಮನಸ್ಸಿನಲ್ಲೇ ನಗ್ತಿದ್ದೆ, ಇದು ಎಷ್ಟು ವರ್ಷದ ಕೋರ್ಸು, ನಿಮ್ಮ ಮಗಳು IAS ಕೋರ್ಸ್ ಮಾಡ್ತಿದ್ದಾಳಂತೆ, ಇದಕ್ಕೆ ಎಷ್ಟು ವರ್ಷ ಅಂತ ಇಲ್ಲ ಬಿಡಿ ಕೋರ್ಸು ಅಂತ ನಾನು ಅಪ್ಪನ ಹತ್ರ ಹೇಳು ಅಂತ. ಹೌದು, ಇಷ್ಟು ವರ್ಷ ಓದಿದ್ಯಾ, ನಿನಗೆ ಡಾಕ್ಟ್ರೇಟೇ ಕೊಟ್ಟು ಬಿಡ್ಬೋದಲ್ಲ. ನನಗೆ ಹಾಲ್ ಟಿಕೆಟ್ ಕೊಡ್ತಾರೆ. ಆ್ಯಂಡ್ ಎಷ್ಟು ಏಳು ಬೀಳು ಅಂದರೆ ಹಾವು ಏಣಿ ಆಟ ಇದ್ದಂಗೆ. ಪ್ರಾಥಮಿಕ ಹಂತ, ಪೂರ್ವಭಾವಿ ಹಂತ, ಮೇನ್ಸ್, ಪ್ರಿಲಿಮ್ಸ್, ಆಮೇಲೆ ಇಂಟರ್ವ್ಯೂ, ಅದಾದಮೇಲೆ ದೈಹಿಕ ಪರೀಕ್ಷೆಗಳು. ಒಂದೇ ಪ್ರಯತ್ನದಲ್ಲಿ ಆದರೆ ಆಯಿತು, ಇಲ್ಲ ಅಂತಂದರೆ ಮತ್ತೆ ಮೊದಲಿನಿಂದನೇ ಪ್ರಯತ್ನ ಮಾಡು. ಅಪ್ಪ ರಿಸಲ್ಟ್ ನೆಗೆಟಿವ್ ಬಂತು, ನೀನು ಪಾಸಿಟಿವ್ ಆಗಿ ತಗೋ, ಒಳ್ಳೆ ಡಿಗ್ರಿ ಮಾಡಿದ್ಯಾ, ಜಾಣ ಇದೆಯಾ, ನಂಗೆ ಅಷ್ಟು ಸಾಕಾಗ್ತಿತ್ತು. ಅಶ್ವಿನ್ ಕಡೆ ತಿರುಗಿ ಹೇಳ್ತಿದ್ದೆ, ಇರಲಿ ಬಿಡು. ಆಗ ಅವರು ಅನ್ಸೀನ್ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ ಅನ್ನೋ ಒಂದು ಥೀಮ್ನ ಇಟ್ಕೊಂಡು ಭಾರತದ ಬೇರೆ ಬೇರೆ ಭೂಭಾಗವನ್ನು ಸೆರೆ ಹಿಡಿತಾ ಇದ್ರು. ಬಾ, ಇನ್ನೊಂದು ವರ್ಷ ಬೇರೆ ಯಾವುದೊಂದು ಜಗತ್ತಿನ ದೇಶದ ಬೇರೆ ಭಾಗವನ್ನು ನೋಡ್ಕೊಂಡು ಬಂದು ಇನ್ನೊಂದೆರಡು ಡಾಕ್ಯುಮೆಂಟ್ರಿ ಮಾಡೋದಕ್ಕಾಗತ್ತಾ ನೋಡೋಣ ಅಂತ. ಅಮ್ಮ, ಅದು ನಮ್ಮ ಮನೆಯ ಹೈ ಸ್ಪೀಡ್ ವೈಫೈ. ಎಲ್ಲಿ ನಾನು ಪ್ರತಿನಿತ್ಯ ಎದುರಿ ಕಾಣದೇ ಇದ್ರೂ ಕೂಡ ಯಾವಾಗಲೂ ಕನೆಕ್ಟೆಡ್. ಆಕೆಯ ನಿರೀಕ್ಷೆ ಯಾವಾಗಲೂ ಎತ್ತರ. ನಾವು ಅದನ್ನು ಚೂರು ದಾಟ್ತಾ ಇದ್ರೂ ಕೂಡ ಬಹುಶಃ ಒಂದೊಂದಷ್ಟು ಮೇಲೆ ಹೋಗ್ತಾ ಇದ್ದೀವಿ ಅನ್ನೋ ಭಾವ ನನಗೆ ಮೊದಲಿಂದನೂ ಕೂಡ ಇದೆ. ಸೊ ಈ ಥರದ ಒಂದು ಪ್ರಿಪ್ರೇಷನ್ ಸ್ಟೇಜನ್ನು ಬಂದು ಇವತ್ತು ಸುಚೇತ್ ಟ್ರೈನಿಂಗ್ ಬಗ್ಗೆ ಹೇಳ್ತಾನೆ ಅಂತ ಅಂದ್ಕೊಂಡೆ ನಾನು. ಇವತ್ತು ಹೇಗೆ ಕಳೆದ 1 ವರ್ಷ ಆಯಿತು ಅವನು ಹೋಗಿ, ಪ್ರತಿದಿನ ದೇಶದ ಬೇರೆ ಬೇರೆ ಭಾಗದಲ್ಲಿರ್ತಾನೆ. ಇವತ್ತು ಡೆಹ್ರಾಡೂನಲ್ಲಿ, ಇನ್ನೊಂದಿನ ಅಲ್ಲಿ 2000 ಎಕರೆ FRI ಕ್ಯಾಂಪಸ್, ಅಲ್ಲಿ ಅವರಿಗೆ ಟ್ರೈನಿಂಗ್ ಆಗುತ್ತೆ. ಇಂದಿರಾ ಗಾಂಧಿ ನ್ಯಾಷನಲ್ ಅಕಾಡೆಮಿಯ ಒಳಗಡೆಗೆ ಫಾರೆಸ್ಟ್ಗೆ ಬೇಕಾದಂತಹ ಬೇರೆ ಬೇರೆ ಡಿಗ್ರಿ ಕೋರ್ಸ್ಗಳನ್ನು ಅವರು ಇನ್ ಹೌಸ್ ಟ್ರೈನಿಂಗನ್ನು ಮಾಡ್ತಾರೆ. ಫೀಲ್ಡ್ ಟ್ರೈನಿಂಗ್ ಇರುತ್ತೆ. ನಾವು ಅಲ್ಲಿ ಅವನ್ನ ನೋಡೋಣ ಅಂತ ಹೋದರೆ ಅವನು ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ಶೂಟಿಂಗ್ ಕೋರ್ಸ್ಗೆ ಹೋಗಿದ್ದ. ಸೊ ಹೀಗೆ ಬೇರೆ ಬೇರೆ ಥರದ ಹಾರ್ಸ್ ರೈಡಿಂಗ್ ಮಾಡ್ತಾರೆ, ಸ್ವಿಮ್ಮಿಂಗ್, ಎಲ್ಲ ಥರದಲ್ಲಿ ಅವ್ರನ್ನ ರೆಡಿ ಮಾಡುವಂಥದ್ದು. ಸೊ ಹಿಮಾವತಿಯವರೆಲ್ಲ ಆ ಥರದ ಟ್ರೈನಿಂಗನ್ನು ಅನುಭವಿಸೇ ಬಂದವರು. ಎಲ್ಲದಕ್ಕೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗಳಿರ್ಬೋದು, ಇದೆಲ್ಲದಕ್ಕೂ ಸಿದ್ಧವಾಗಬೇಕು ಅಂತ, ಅದು ತರಬೇತಿಯ ಹಂತ. ಇನ್ನು ಅದನ್ನು ದಾಟಿ ಕೆಲಸಕ್ಕೆ ಸೇರಿಕೊಂಡಾದಮೇಲೆ ನನಗೀಗ ನಮ್ದು 5 ವರ್ಷದ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ, ಸೇರಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಕೇಳ್ತಾಯಿದ್ರು, ಈಗ ಹೇಗಿದೆ ಲೈಫು, ಹೇಗಿದ್ದೀರಾ? ನಾನು ವೈಯಕ್ತಿಕವಾಗಿ ನೋಡಿದ್ರೆ ಏನೂ ಬದಲಾಗಿಲ್ಲ, ನನಗೆ ಮುಂದೆ ಮೇಡಮ್ ಅಂತ ಕರೀತಾರೆ ಬಿಟ್ಟರೆ ನಾನು ಹಾಗೇ ಇದ್ದೀನಿ ಅಂತ ಅಂದೆ. ಆದರೆ ಅವನ ಸೀರಿಯಸ್ ನೋಟ್, ಎಷ್ಟೋ ಬಾರಿ ನಾನು ಅಂದುಕೊಂಡು ಸಮಾಧಾನ ಪಟ್ಕೊಂಡಿದ್ದೆ, ಇದೊಂದು ಕೇವಲ ಉದ್ಯೋಗನ ನಾಗರಿಕ ಸೇವೆ ಅಲ್ಲ. ಎಸ್ಪೆಷಲಿ ಈಗ ನಾನು ಮಾಡ್ತಾ ಇರುವಂತಹ ಒಂದು GSTಯಲ್ಲಿ ನೇಷನ್ ಬಿಲ್ಡಿಂಗನ್ನು ನಾನು ನೋಡ್ತಾ ಇದ್ದೇನೆ. ಯಾಕೆಂದರೆ ಲಕ್ಕಿಲಿ ನನಗೆ ಅದರ ಪಾಲಿಸಿ ಮೇಕಿಂಗ್ ಮತ್ತು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ. ಯೋಚನೆ ಮಾಡಿ ನೋಡಿ, ನಮ್ಮ ಇಡೀ ಭಾರತದಲ್ಲಿ 2 ಬಾರಿ ಮಧ್ಯರಾತ್ರಿಯಲ್ಲಿ ಕೂತು ಕಾನೂನನ್ನು ತಂದರು. ಒಂದು 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ, ಇನ್ನೊಂದು 2017ರಲ್ಲಿ ಆರ್ಥಿಕ ಒಂದು ಕಾನೂನು GSTಯನ್ನು ತಂದಾಗ. ಬಿಕಾಸ್ ಅದು ಕೂಡ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದಂತೆ ಅಂತ. ಆರ್ಥಿಕತೆ ಮತ್ತು ಪರಿಸರದ ಬಗ್ಗೆ ಕೋರ್ಸವರು ಮಾತನಾಡಿದ್ರು. ನಾವೆಲ್ಲ ಬರೇ ಈ ಟ್ಯಾಕ್ಸ್ ಅಂತ ಬಂದ ತಕ್ಷಣ ಅದು ಬಿಸ್ನೆಸ್ ಅವ್ರಿಗೋ ಇನ್ನೊಬ್ರಿಗೆ ಅಂತ ಮಾತ್ರ ಅನ್ಕೋಬಿಡ್ತೀವಿ. ಹಿಂದೆ ಇತ್ತು ಸೇಲ್ಸ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಕಾಲದಲ್ಲಿ ಬಿಸ್ನೆಸ್ ಮೆನ್ಗಳು ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಇವತ್ತು GST ನಿಮ್ಮೆಲ್ಲರನ್ನ ತಟ್ಟಿದೆ ಅಲ್ವಾ. ಗ್ರಾಹಕರಾಗಿ, ಬಳಕೆದಾರರಾಗಿ ನಾನು ಕಟ್ಟುವಂತಹ ತೆರಿಗೆ ಬಿಸ್ನೆಸ್ ಮೆನ್ ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಸರ್ಕಾರಕ್ಕೆ ತಲುಪಿಸ್ತಾನ. ದೇಶದ ಒಂದು ಆರ್ಥಿಕತೆಯಲ್ಲಿ ನನ್ನ ಭಾಗಿತ್ವ ಕರೆಕ್ಟಾಗಿ ಆಗ್ತಿದೆಯಾ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೇವೆ. UPI ಥರದ ಡಿಸ್ಕಷನ್ಗಳು ಬಂದೋಯಿತು. ಪಾಪ್ಕಾರ್ನ್ಗೆ ಹಾಕಬೇಕಾ ತೆರಿಗೆನ ಇಲ್ವಾ ಅಂತ ಬಂತು. ಕೊರಸೆ ಅವರು ಮಾತಾಡ್ತಾ ಇದ್ದಾಗ ಅನಿಸ್ತಾ ಇತ್ತು, ಹೇಗೆ ನಾವು ಗೂಡ್, ಲಕ್ಸುರಿ ಗೂಡ್ಗಳಿಗೆ ಹೈಯೆಸ್ಟ್ 40% ಅಂತ ಇಟ್ಟಿದ್ದೀವೋ, ಬಹುಶಃ ಎನ್ವಿರಾನ್ಮೆಂಟಲ್ ಟ್ಯಾಕ್ಸ್ ಅನ್ನೋದು ಬಂದು ಅದಕ್ಕೂ ನೀವು ನೇಚರನ್ನು, ನಿಸರ್ಗವನ್ನು ಹಾಳು ಮಾಡಿದ್ರೆ ಅದಕ್ಕೆ 40% ಟ್ಯಾಕ್ಸ್ ಕಟ್ಟಿ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಬಳಸ್ಕೋತೀವಂತ ಒಂದು ಕಾಲ ಬಂದಾಗ ಬಹುಶಃ ಆ ಒಂದು ಆರ್ಥಿಕತೆಯೆಂದು ಕೂಡ ನಾವೊಂದು ಕೊಂಡಿಯನ್ನು ತೊಗೊಂಡ್ಕೊಂಡು ಹೋಗ್ಬೋದು ಅಂತ ಅನಿಸ್ತಾ ಇತ್ತು. ಆದರೆ ನನಗೆ ಇಲ್ಲಿ ಅನಿಸೋದು, ಈ ಯಾವುದೋ ಒಂದು ನಾರ್ಮಲ್ ಉದ್ಯೋಗಕ್ಕೂ ಇದಕ್ಕೂ ಇವತ್ತು ಒಂದು ಫೈಲು ಡೆಸ್ಕ್ ಮುಂದೆ ಕೂತ್ಕೊಳ್ಳಲ್ಲ. ನಾನೊಂದು ಸೈನ್ ಮಾಡಿದ್ರೆ ಒಂದು ಬಿಸ್ನೆಸ್ ಫರ್ಮಿನ ಮುಂದುವರಿಕೆ ಹೇಗೆ ಅನ್ನೋದು ನಿರ್ಧಾರ ಆಗತ್ತೆ. ಅದು ಬರೀ ಆ ಬಿಸ್ನೆಸ್ ಫ್ಯಾಮಿಲಿಯದಲ್ಲ, ಅವರು ಕೊಟ್ಟಂತಹ ಉದ್ಯೋಗ, ಅದನ್ನು ನಂಬಿಕೊಂಡಂತಹ ಕುಟುಂಬಗಳು. ಹಾಗಾಗಿ ನಾವಿರುವಂತಹ ಒಂದು ಈಗಿನ ಒಂದು ರೋಲ್ನಲ್ಲಿ ಎಷ್ಟೊಂದು ಸೆನ್ಸಿಬಲ್ ಆಗಿ ನಾವು ಆ್ಯಕ್ಷನನ್ನು ತಗೋಬೇಕಾಗತ್ತೆ ಅನ್ನೋದನ್ನು.
ಇದನ್ನೆಲ್ಲ ಯೋಚನೆ ಮಾಡಿದಾಗ ಅನಿಸೋದು, ಯಾಕೆ ನಮ್ಮವರು ಕೂಡ ಆಡಳಿತದಲ್ಲಿ ನಮ್ಮನ್ನು ಸೇರಿಸೋದ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ. ಯಾಕೆಂದರೆ ಸಿದ್ಧತೆ ಹಂತದಲ್ಲೂ ನಂಗೆ ಅನಿಸ್ತಾ ಇತ್ತು, ಈಗಲೂ ಅನಿಸ್ತಾ ಇದೆ, ಆಡಳಿತದಲ್ಲಿ ನಮ್ಮ ಪ್ರದೇಶದವರ ಕೊರತೆ ತುಂಬ ಕಾಡತ್ತೆ. ಈಗ ನಾವು ಮಾತಾಡ್ತೀವಿ, ಎಷ್ಟೋ ಪರಿಸರಕ್ಕೆ ಕಾನ್ಫ್ಲಿಕ್ಟ್ ಬರುವಂಥ ವಿಷಯದಲ್ಲಿ ನಾವು ಸೂಕ್ತವಾದ ಸರಿಯಾದ ನಿರ್ಧಾರನ ತಗೋಬೇಕು ಅಂತ. ನಮ್ಮ ಆಡಳಿತದಲ್ಲಿ ಬಲ ಎಷ್ಟಿದೆ ನಮ್ಮವರದ್ದು. ಒಬ್ಬ ರೈತನಿಗೆ ಏನೋ ಒಂದು ಸ್ಪಂದಿಸೋಣ ಅಂತ ಇದ್ದಿರ್ಬೋದು, ನೆರೆ ಬರುತ್ತೆ, ಹೆಚ್ಚಿನ ಒಂದು ಪರಿಹಾರ ಕೊಡೋಣ, ಟೈಮ್ಲಿ ಪರಿಹಾರ ಕೊಡೋಣ ಅಂತಂದಾಗ ಆಡಳಿತದಲ್ಲಿ ನಮ್ಮವ್ರು ಎಷ್ಟಿದ್ದಾರೆ ಅದನ್ನು ಸ್ಪೀಡಪ್ ಮಾಡೋದಕ್ಕೆ. ಪರಿಸರದ ಬಗ್ಗೆ ಮೊನ್ನೆ ಮಾತನಾಡ್ತಾ ಇದ್ದಾಗ, ಊರ ಹಿರಿಯರ ಜೊತೆ ಮಾತಾಡ್ತಾ ಇದ್ದ ದೀಪಾವಳಿಗೆ ಬಂದಾಗ, ಪ್ರವಾಸದ ಯೋಜನೆಗಳು ಎಷ್ಟೊಂದು ವಿಪುಲ ಅವಕಾಶ ಇದೆ ನಮ್ಮಲ್ಲಿ. ನಮ್ಮ ನಿಸರ್ಗವನ್ನು ಇಟ್ಕೊಂಡು ಹೋಗುವಂಥದ್ದು, ಯೂನಿವರ್ಸಿಟಿಗಳು ಬರಬೇಕು, ಎಜುಕೇಷನ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು. ಇದಕ್ಕೆಲ್ಲ ಆಡಳಿತದಲ್ಲಿ ನಮ್ಮವರೇ ಇದ್ರದ್ದು ಇನ್ನೂ ಸುಲಭವಾಗತ್ತೆ, ಎಲ್ಲೋ ಅಲ್ಲೋ ಇಲ್ಲೋ ಇರೋದು ಬದಲಿಗೆ. ಅದನ್ನು ನಾವು ಯಾಕೆ ಪ್ರಜ್ಞಾಪೂರ್ವಕವಾಗಿ ಮಾಡಬಾರ್ದು ಅನ್ನೋದರ ಬಗ್ಗೆ. ಇದು ಬರೀ ಆಡಳಿತವನ್ನೋ ಅಥವಾ ನಮ್ಮ ಅಭಿವೃದ್ಧಿಯನ್ನೋ ಅಂತಲ್ಲ, ಒಂದು ಸಿಂಪಲ್ ಉದಾಹರಣೆಯನ್ನು ಕೊಡ್ತೇನೆ. ನಮ್ಮವರೇ ಬೇರೆ ಬೇರೆ ಕಡೆ ಇದ್ದರೆ ಹೇಗಾಗತ್ತೆ ಅಂತ. ಒಂದು 5-6 ವರ್ಷ ಆಗಿಬಿಟ್ಟಿತ್ತು, ಬೇರೆ ಬೇರೆ ಕಾರಣದಿಂದ ಎಲ್ಲೂ ತಿರುಗಿರಲಿಲ್ಲ. ಈಗ ಆಗಸ್ಟ್ ಕೊನೆಯಲ್ಲಿ ಅಂದ್ಕೊಂಡೆ ಒಂದು ಚಾರಣಕ್ಕೆ ಹೋಗಿ ಬರಲೇಬೇಕು ಅಂತ. 3 ವರ್ಷದ ಮಗನನ್ನು ಬಿಟ್ಟು ಹೋಗೋದಕ್ಕೆ ಬೇಕಾದ ಬೆಂಬಲ ವ್ಯವಸ್ಥೆಯನ್ನು ಸಿದ್ಧ ಮಾಡಿಕೊಂಡಾಯಿತು. ಬರೀ ಮಹಿಳೆಯರು ಮಾತ್ರ. ನನ್ನ ತಾಯಿ ಸಿದ್ಧ ಆದರು, ಮತ್ತಿಬ್ಬರು ಗೆಳತಿಯರು ಸೇರಿಕೊಂಡು ಹಿಮಾಚಲ ಪ್ರದೇಶಕ್ಕೆ ಹೋಗೋಣ ಅಂತ. ಮಂಡಿ ಅನ್ನೋ ಒಂದು ಮನಾಲಿ, ತುಂಬ ಜನ ಶಿಮ್ಲಾ ಮನಾಲಿಗೆ ಹೋಗಿರ್ತೀರಾ ನಿಮ್ಮಲ್ಲಿ. ಇನ್ನೇನು ಆಫೀಸಲ್ಲೂ ಕೂಡ 1 ವಾರದ ರಜೆ ಹಾಕಾಗಿತ್ತು, ಎಲ್ಲ ಸಿದ್ಧವಾಗಿತ್ತು. ಹೋಗೋ 2 ದಿನಕ್ಕಿಂತ ಮೊದಲು ಕಾಶ್ಮೀರದಲ್ಲಿ ಉತ್ತರಾಖಂಡಲ್ಲಿ ಬಂದಂತಹ ಕ್ಲೌಡ್ ಬಸ್ಟ್ ಹಿಮಾಚಲನ ಬಂತು ಅಂತ. ಚಾರಣ ಮನೋಸ್ಥಿತಿ ನಿಮ್ಗೆ ಗೊತ್ತಲ್ಲ, ಹೋಗಿ ನೋಡಿಬಿಡೋಣ ಅಂತ ಹೋದ್ವಿ. ಮನಾಲಿ ತಲುಪೋಕ್ಕಿಂತ ಮೊದಲೇ ಮಂಡಿ ಅನ್ನೋ ಒಂದು ಜಿಲ್ಲೆ. ಅಲ್ಲಿ ಲಿಟ್ರಲಿ ಹೇಗಾಗಿತ್ತು ಅಂದರೆ, ಆ ಕಡೆ ಈ ಕಡೆ 3-4 ಸಾವಿರ ಗಾಡಿಗಳು, ಅದು ಹೆವಿ ಮೋಟಾರ್ ವೆಹಿಕಲ್ಸ್ ನಿಂತು ಬಿಟ್ಟಿದ್ದಾವೆ. ಹಿಂದೂ ಹೋಗಾಗಿಲ್ಲ, ಮುಂದೆ ಬರೋ ಹಾಗಿಲ್ಲ. ಲಿಟ್ರಲಿ ಮಂಡಿ ಊರಿಗೆ ಕುಳಿತುವಂಥ ಪರಿಸ್ಥಿತಿ. ತೆಗೆದ ಯಾರಿದ್ದಾರೆ ಇಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ನೋಡೋಣ ಅಂತ. ಯಾಕೆಂದರೆ ನ್ಯಾಷನಲ್ ಲೆವೆಲ್ ನ್ಯೂಸ್, ಇಡೀ ಒಂದು ಜಿಲ್ಲಾಡಳಿತ ಅದನ್ನು ಸರಿಪಡಿಸೋದ್ರಲ್ಲಿದೆ. ಎಷ್ಟು ಕಷ್ಟದ ಪರಿಸ್ಥಿತಿ ಇತ್ತು ಅಂದರೆ, 2 ಅಡಿ ಮಣ್ಣನ್ನು ಹಾಕಿ ಗಾಡಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ 10 ಗಾಡಿ ಹೋಗ್ತಾ ಇದ್ದಂಗೆ 1 ಅಡಿ ಕೆಳಗಿಳಿಸ್ತಾ ಇತ್ತು. ಕ್ಲೌಡ್ ಬಸ್ಟಿನ ಒಂದು ಅವಾಂತರ. ಅಲ್ಲಿ ಇದ್ದಾಗ ಗೊತ್ತಾಯಿತು, ಅಲ್ಲಿಯ ಮಂಡಿ ಜಿಲ್ಲೆಯ SP ಸುಚೇತನ ಸೀನಿಯರ್ RV ಕಾಲೇಜ್ ಅವರು ಅಂತ. ಸರಿ, ಕಾಲ್ ಮಾಡಿದೆ, ಹೀಗಿತ್ತು, ನನಗೆ 1 ವಾರದಲ್ಲೇ ಮುಗಿಸಿ ಬರಬೇಕಿತ್ತು. ಆಯಿತು, ಅವರಿಗೆ ಆ ಥರದ ಎಷ್ಟು ಕಾಲ್ಗಳವತ್ತು ಬಂದಿದೆಯೋ ನನಗೆ ಗೊತ್ತಿಲ್ಲ. ಮುಂದೆ ಹೋಗಿ ಅವ್ರನ್ನ ಮಾತಾಡಿದ ಮೇಲೆ ಗೊತ್ತಾಯಿತು, ಅವರು ರೂಟ್ಸ್ ಇರೋದು ಮಂಚಿಕೆರೆಯಲ್ಲಿ, ದಾಂಡೇಲಿಯಲ್ಲಿ ಅಂತ, ಸಚಿನ್ ಹಿರೇಮಠ ಅಂತ. ಎಷ್ಟು ಸುಲಭ ಆಯಿತು ನಮಗೆ ಅಂತಂದರೆ, ಇಲ್ಲಾಂದರೆ ಅಮ್ಮ ಇವತ್ತು 14,000 ಫೀಟ್ನ ಹತ್ತು ಬರ್ತಿರ್ಲಿಲ್ಲ. ಶಿ ಈಸ್ ಒನ್ ಆಫ್ ದ ಎಲ್ಡೆಸ್ಟ್ ವಿಮೆನ್ ಅಂತ ಅಲ್ಲಿ ಕರೆಸ್ಕೊಂಡು ಬಂದರು. ಇಟ್ಸ್ ಲೈಕ್ ಸಿಂಪಲ್ ಎಕ್ಸಾಂಪಲ್. ನಾವು ಆಡಳಿತದಲ್ಲೋ ಜಿಲ್ಲೆಗೋ ಅಂತಲ್ಲ, ನಮ್ಮವರೇ ಎಲ್ಲ ಕಡೆಗಿದ್ದರೆ ನಮಗೆ ಕೆಲಸಗಳು ಎಷ್ಟು ಸುಲಭ ಆಗತ್ತೆ ಅಂತ. ಆ್ಯಂಡ್ ಇದನ್ನು ನಾವು ಸ್ಟ್ರಾಟಜಿಕ್ ಆಗಿ ಪ್ರಜ್ಞಾಪೂರ್ವಕವಾಗಿ ನಾನು ಮಾಡಬೇಕು ಅನ್ನೋದು ಇದೇನು ಹೊಸದಲ್ಲ. ಎಷ್ಟೊಂದು ಕಡೆ ಈ ಪ್ರಯತ್ನ, ಎಷ್ಟೋ ಸಮುದಾಯದಲ್ಲಿ, ಎಷ್ಟೋ ಪ್ರದೇಶದಲ್ಲಿ ಇದು ಆಗ್ತಾ ಇದೆ. ನೀವೆಲ್ಲ ಕೇಳಿರ್ತಾರೆ, ಉತ್ತರ ಪ್ರದೇಶದಲ್ಲಿ ಜನಾಪುರ ಅನ್ನೋ ಒಂದು ಜಿಲ್ಲೆಯಲ್ಲಿ ಮಧುಘಟ್ ಅಂತ ಏನೋ ಒಂದು ಹಳ್ಳಿ ಇದೆ. ಅಲ್ಲಿ ಒಂದು 75-80 ಕುಟುಂಬಗಳು, 50 ಜನ ಆಲ್ ಇಂಡಿಯಾ ಸರ್ವಿಸಲ್ಲಿ ಇದ್ದಾರೆ. 75-80 ಕುಟುಂಬದಲ್ಲಿ. ನಮ್ಮಲ್ಲೂ ಕೂಡ ಸ್ವರ್ಣರಶ್ಮಿ ಒಂದು ಪ್ರತಿಷ್ಠಾನದ ಮೂಲಕ ಆ ಕಾರ್ಯ ನಡೀತಾ ಇದೆ. ಆದರೆ ಎಲ್ಲರೂ ಸೇರಿ ಯೋಜನೆಗೆ ಇನ್ನೊಂದಷ್ಟು ಬಲವನ್ನು ತರೋ ಅವಶ್ಯಕತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಆಡಳಿತದಲ್ಲೂ ನಮ್ಮವ್ರನ್ನ ತಗೊಂಡು ನಮಗೆ ಯಾವ ಥರದಲ್ಲಿ ಬೇಕೋ ಆ ಥರದಲ್ಲಿ ಮುಂದುವರೆಯೋಣ ಅನ್ನೋದು ಒಂದು ಆಸೆ ನನ್ನದು. ಶಿಕ್ಷಣದ ಬಗ್ಗೆ ಮಾತಾಡಿದ್ರು, ಹಾಗಾಗಿ ನಾನು ಕೊನೆಯದಾಗಿ ಅದನ್ನೊಂದು ಹೇಳಿ, ಅಪ್ಪ ಅಮ್ಮ ವಿವೇಕಾನಂದರ ಮಾತನ್ನು ಯಾವಾಗಲೂ ಹೇಳಿದ್ದಾರೆ. ಅದು ಎಲ್ಲ ರಂಗಕ್ಕೂ ಬಹುಶಃ ಅಪ್ಲಿಕೇಬಲ್ ಅಂತ ಅನಿಸುತ್ತೆ. ಶಿಕ್ಷಣ ಅನ್ನೋದು ನಮ್ಮ ಮೆದುಳೊಳಗೆ ತುರುಕಿ ನಮ್ಮ ಜೀವನ ಪರ್ಯಂತ ದಂಗೆ ಎಬ್ಸೋದಲ್ಲ. ಈಗಿನದು ಹಾಗೆ ಆಗಿದೆ ಅಲ್ವಾ. ಒಂದು ಮಷಿನ್ ಮೇಕಿಂಗ್, ಇಂಜಿನಿಯರು ಡಾಕ್ಟರ್ ಆಗುವಂಥ ಮಷಿನ್ ಮೇಕಿಂಗ್ ಪ್ರೊಸೆಸ್ಸನ್ನು ಹೇಗೆ ರ್ಯಾಂಕ್ ತರಿಸ್ಕೊಳ್ಳೋದು ಅನ್ನೋದನ್ನು ಮಾತ್ರ ನಮ್ಮ ಶಿಕ್ಷಣದಲ್ಲಿ ಕಲಿಸ್ಕೊಡ್ತಾರೆ. ಲೈಫ್ ಸ್ಕಿಲ್ ಇಲ್ಲ. ಅದು ನಮ್ಮ ಒಂದು ಚಾರಿತ್ರ್ಯ ನಿರ್ಮಾಣದ ವಿಚಾರಗಳ ಮೈಗೂಡುವಿಕೆ ಆಗಬೇಕು ಅಂತ ವಿವೇಕಾನಂದರು ಆಗಲೇ ಹೇಳಿದರು. ಸೊ ನಾವೆಲ್ಲ ಸೇರಿ ಅದ್ರ ಬಗೆಗೆ ಯೋಚನೆ ಮಾಡಬೇಕಾಗಿದೆ. ಮನೆಯಲ್ಲಿ ನನಗೆ ಸುಚೇತನಿಗೆ ಯಾವಾಗ ಹೇಳ್ತಾ ಇರುವಂಥ ಮಾತು, ನಿಮ್ಮ ಎಜುಕೇಷನ್ಗೆ ಎಷ್ಟು ಬೇಕೋ ಹೇಳಿ, ಅದನ್ನು ಇನ್ವೆಸ್ಟ್ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ. ಇವತ್ತು ಅಪ್ಪ ಅಮ್ಮನಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ದಟ್ ಇನ್ವೆಸ್ಟ್ಮೆಂಟ್ ಹ್ಯಾಸ್ ರಿಯಲಿ ಯೀಲ್ಡೆಡ್ ವೆಲ್. ಥ್ಯಾಂಕ್ ಯು ಅಪ್ಪ ಅಮ್ಮ, ಥ್ಯಾಂಕ್ ಯು ಯಲ್ಲಾಪುರ, ಥ್ಯಾಂಕ್ಸ್ ಎಲ್ಲ ಸಂಘಟಕರಿಗೆ ಕೂಡ ಧನ್ಯವಾದ.